ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ 7 ವರ್ಷ ಶಿಕ್ಷೆ ಪ್ರಕಟ ಆಗಿರ್ತಕ್ಕಂಥದ್ದು ಹೈದರಾಬಾದ್ನ CBI ನ್ಯಾಯಾಲಯದಿಂದ ಪ್ರಕಟ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ SR ಹಿರೇಮಠ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟವನ್ನು ಮಾಡಿದ್ರಿ ಸರ್. ಈಗ ಶಿಕ್ಷೆ ಪ್ರಕಟ ಆಗಿದೆ 7 ವರ್ಷ ಜನಾರ್ದನ್ ರೆಡ್ಡಿ ಅವರಿಗೆ. ಸೊ ಮೊದಲ ಪ್ರತಿಕ್ರಿಯೆ ಸರ್ ನಿಮಗೆ? ನನ್ನ ಮೊದಲನೇ ರಿಯಾಕ್ಷನ್ ಏನಂದರೆ, ನ್ಯಾಯಾಂಗಗಳು ಇವತ್ತು ಎಷ್ಟು ಕೇಸ್ಗಳಿರ್ತವೆ ಅನ್ನೋದು ಗೊತ್ತಿದೆ. ಅವೆಲ್ಲದರ ಜೊತೆಗೆ ಸಾರ್ವಜನಿಕ ಮಹತ್ವ ಇರುವಂತಹ ನೈಸರ್ಗಿಕ ಸಂಪನ್ಮೂಲದ ಹಿಂದೆಂದೂ ಆಗಲಾರದ ಪ್ರಮಾಣದೊಳಗೆ ರೆಕ್ಲೆಸ್ ಆ್ಯಂಡ್ ಇರ್ರೆಸ್ಪಾನ್ಸಿಬಲ್ ಮೈನಿಂಗ್ ಏನು ಮಾಡಿದ್ರು, ಅದರದ್ದು ಕಿಂಗ್ ಪಿನ್ ಆಗಿದ್ರು ಮಾಫಿಯಾದು. ಇವರಿಗೂ ಕೂಡ ಇವತ್ತು 15 ವರ್ಷಗಳ ನಂತರನೂ ಕೂಡ ಈ ಶಿಕ್ಷೆ ಸಿಕ್ಕಿದೆ ಅಂದರೆ ಇವತ್ತಿನ ನ್ಯಾಯಾಂಗದಲ್ಲಿ ನಮ್ಮ ವಿಶ್ವಾಸ ಮತ್ತೊಮ್ಮೆ ದೃಢೀಕರಣ ಆಗಿದೆ. ಇದು ಒಂದು ಮಹತ್ವದ ಮೈಲುಗಲ್ಲು ಈ ಹೋರಾಟದಲ್ಲಿ ಅಂತ ನಾನು ಹೇಳ್ಬೋದು ಸರ್. ಈಗ 29 ಲಕ್ಷ ಟನ್ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್. ಲೂಟಿ ಮಾಡಿ 884 ಕೋಟಿ ರೂಪಾಯಿ ಆದಾಯವನ್ನು ಪಡೆದಿದ್ರು ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ದಾಖಲೆಗಳನ್ನು ಸಂಗ್ರಹಿಸುವಂಥ ನಿಟ್ಟಿನಲ್ಲಿ ಹೇಗೆಲ್ಲ ಸಿದ್ಧತೆಗಳಾಗಿತ್ತು ಅಂತ? ಇದರಲ್ಲಿ ನಾವು ಕರ್ನಾಟಕದಲ್ಲಿ ಏನು ಕೇಳ್ತಿದ್ದೇವೆಂದರೆ, ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಅವರು, ಅವತ್ತಿನ ಕ್ಯಾಬಿನೆಟ್ ಮಿನಿಸ್ಟರ್ ಆದಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು, ಅವ್ರ ಸಹೋದರ ಎಲ್ಲ ಕರ್ನಾಟಕದ ತುಂಬೆಲ್ಲ ಏನು ಹೇಳ್ತಿದ್ರು ಅಂದರೆ, ಇವರು ಕಾನ್ಸ್ಟೇಬಲ್ರ ಮಕ್ಕಳು, ಇವರು ಯಾವುದೇ ವ್ಯವಹಾರಗಳನ್ನು ಮಾಡಿಲ್ಲ, ಕರ್ನಾಟಕದಲ್ಲಿ ಮೈನ್ಗಳೇ ಇಲ್ಲ, ಅವರಿಗೆ ಇರೋದು ಕೇವಲ ಆಂಧ್ರ ಪ್ರದೇಶದಲ್ಲಿ, ಅವೆಲ್ಲವೂ ನ್ಯಾಯಬದ್ಧವಾಗಿವೆ ಅಂತ ಹೇಳ್ತಾಯಿದ್ರು. ಸೊ ನಾವು ಕರ್ನಾಟಕದಲ್ಲೇನು ಜಸ್ಟಿಸ್ ಸಂತೋಷ್ ಹೆಗಡೆಯವರು ನಿವೃತ್ತ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಮತ್ತು ನಮ್ಮ ಉತ್ಕೃಷ್ಟ ಲೋಕಾಯುಕ್ತರು ಅವರ ಟೀಮು ಒಂದೇನು ವರದಿಗಳನ್ನು ಮಾಡ್ತು. ಆ ವರದಿಯಿಂದ ಏನು ಅಕ್ರಮದ ಎಲ್ಲ ಡೈಮೆನ್ಷನ್ಸ್ ಗೊತ್ತಾಯಿತು. ಅದು ಆದಾಗ ನಾವು ಸುಪ್ರೀಂ ಕೋರ್ಟಿಗೆ ಹೋಗಬೇಕಂದ್ರೆ ಆಂಧ್ರ ಪ್ರದೇಶದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಆಸಕ್ತಿ ಇತ್ತು. ಸುಮಾರು 1 ವರ್ಷ, ಐ ರಿಪೀಟ್ 1 ವರ್ಷ, ಆ ಎಲ್ಲ ದಾಖಲಾತಿಗಳನ್ನು ದೆಹಲಿಯೊಳಗೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟು ಕಂಪ್ಲೇಂಟ್ ಮಾಡಿದ್ರು, ಇವರು ತಮ್ಮ ಗಣಿ ಬಿಟ್ಟು ಅಕ್ರಮ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ಎಲ್ಲವನ್ನು ಕಲೆ ಹಾಕಿ ಕರ್ನಾಟಕ ಆಂಧ್ರ ಪ್ರದೇಶ ಕೂಡಿ ನಾವೇನೋ ಒಂದು ವ್ಯವಸ್ಥಿತ ಹೋರಾಟ ಮಾಡಿದ್ದೇವೆ. ಇದು ಇವತ್ತು ಒಂದು ಮಹತ್ವದ ಘಟ್ಟಕ್ಕೆ ಬಂದಿದೆ. ಆದರೆ ಈ ವಿಷಯದಲ್ಲಿ ನಾವೇನು ನೆನ್ಪಿಡಬೇಕಂದ್ರೆ, ಒಮ್ಮೊಮ್ಮೆ ನೈಸರ್ಗಿಕ ಘಟನೆಗಳು ಏನಾಗ್ತವೆ. ಉದಾಹರಣಾರ್ಥವಾಗಿ ಯಡಿಯೂರಪ್ಪ ಅವರು ಅವರಿಗೆ ಸಮಗ್ರ ಬೆಂಬಲವಾಗಿ ಕರ್ನಾಟಕದಲ್ಲಿ ನಿಂತಿದ್ದರು. ರಾಜಶೇಖರ್ ರೆಡ್ಡಿ ಇವ್ರದ್ದು BJP ಆದರೆ ಯಡಿಯೂರಪ್ಪ ಅವ್ರದ್ದು ಕಾಂಗ್ರೆಸ್ಸು, ಅವರು ಅಷ್ಟೇ ಸಮರ್ಥನೆ. ಆದರೆ ಹೆಲಿಕಾಪ್ಟರ್ದೊಳಗೆ ತೀರಿ ಹೋದ ನಂತರ ರೋಸಯ್ಯ ಅಂತ ಏನು ಚೀಫ್ ಮಿನಿಸ್ಟರ್ ಆದರು, ಅವರು ಕೂಡ ಸಾರ್ವಜನಿಕ ಕಳಕಳಿಯಿಂದ ಕಟಿಬದ್ಧತೆಯಿಂದ ರೆಸೊಲ್ಯೂಷನ್ ಮಾಡಿ CBI ತನಿಖೆಯನ್ನು ಮಾಡಬೇಕಂತ ಮಾಡಿದರು. ಇದು ಒಂದು ನನ್ನ ಅಭಿಪ್ರಾಯದೊಳಗೆ ಮಹತ್ವದ ಮೈಲುಗಲ್ಲು. ಆದರೆ ಈ ಹಣವಂತರು ಕೂಡಲೇ ಹೋಗಿ ಸ್ಟೇ ತಂದರು ಎಲ್ಲಿ? ಆಂಧ್ರ ಪ್ರದೇಶ ಹೈಕೋರ್ಟ್ದಿಂದ. ಆದರೆ ಇದು ಮುಂದೆ ಹೋದಾಗ ಸ್ಪಷ್ಟವಾಗಿ ಏನು ಗೊತ್ತಾಯ್ತಂದರೆ, OMC 1, OMC 2 ಇವು ಮಾತ್ರ ಗಡಿಗೆ ಈ ಒಂದೇನು ವಿವಾದ ಇತ್ತು, ಯಾವುದು ಆಂಧ್ರ ಮತ್ತು ಕರ್ನಾಟಕ ಪ್ರದೇಶದ ಇಂಟರ್ ಸ್ಟೇಟ್ ಬಾರ್ಡರ್ದ ಬಗ್ಗೆ, ಇದಕ್ಕೆ ಇಲ್ಲ, ಇಲ್ಲೇ ಮಾಡಬಹುದು ಅಂತ ಏನು ಹೈಕೋರ್ಟ್ ಇದು ಕೊಡ್ತು. ಅದು ಒಂದರೊಳಗೆ ಇವರೆಲ್ಲ ವ್ಯವಹಾರಗಳು ಬಂದು ಇವರಿಗೆ 7 ವರ್ಷದ ಶಿಕ್ಷೆ ಆಗಿದೆ. ಅಂದರೆ ಈ ಎರಡನೇ ವಿಷಯದೊಳಗೆ OMC 1, OMC 2 ಆಮೇಲೆ ಅನಂತಪುರ ಮೈನಿಂಗ್ ನಾನೇ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಎದುರಿಗೆ ಡಿಪೋಸ್ ಮಾಡಿದ್ದೇನೆ, ಎಲ್ಲ ದಾಖಲಾತಿಗಳನ್ನ ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ದ ಆದೇಶದ ಪ್ರಕಾರ ಜನವರಿ 7, 2011 ಉತ್ಕೃಷ್ಟ ವರದಿ ಕೊಟ್ಟಿದ್ದಾರೆ. ಅದು ಕೂಡ ಇವತ್ತಿಲ್ಲ ನಾಳೆ ಈ ಅಂತರ್ ರಾಜ್ಯ ಗಡಿ ವಿವಾದ ಮುಗಿದಿದೆ, ಹೆಚ್ಚು ಕಡಿಮೆ ಬಂದಿದೆ, ಗಂತಕ್ಕೆ ಬಂದರೆ ಅಲ್ಲಿನೂ ಆಗ್ತದೆ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಮೈನಿಂಗೇ ಇಲ್ಲ ಅಂತಿದ್ರು, AMC ಒಳಗೆ ನಮ್ಮ ಕೇಸ್ದೊಳಗೆ ಆಗಿ ಇವತ್ತು ಇಲ್ಲಿ ಕೇಸ್ ನಡೀತಾ ಇದೆ ಬೆಂಗಳೂರೊಳಗೆ. ಸೊ ಇವೆಲ್ಲವೂ ನ್ಯಾಯಾಲಯ ವ್ಯವಸ್ಥಿತವಾಗಿ ತಾತ್ವಿಕ ಹಂತಿಗೆ ಒಯ್ದರೆ ಒಬ್ಬರ ಜೀವಮಾನ ಎಷ್ಟು? 100 ವರ್ಷ. ಈಗಾಗಲೇ ಅವರು ಎಷ್ಟು ವರ್ಷದವರಿದ್ದಾರೆ ಗೊತ್ತಿದೆ. ಇದಕ್ಕಿಂತಲೂ ಹೆಚ್ಚಿಗೆ ಶಿಕ್ಷೆ ಆಗುವಂಥ ಸಾಧ್ಯತೆ ಇದೆ. ಆದರೆ ಇವತ್ತಿನ ಭ್ರಷ್ಟ ವ್ಯವಸ್ಥೆಯೊಳಗೆ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ. ಆದರೆ ನಮ್ಮ ಪ್ರಯತ್ನ, ಭಗವದ್ಗೀತಾದೊಳಗೆ ಏನಿರ್ತಲ್ಲ, ಕರ್ಮಣ್ಯವಾಧಿಕಾರಸ್ಥೆ, ಅದು ಫಲ ಏನಾಗ್ತದೆ ಅನ್ನೋದು ಬಿಡಿ, ನಮ್ಮ ಪ್ರಯತ್ನವನ್ನು ಮಾಡಬೇಕು. ಇದರೊಳಗೆ ನನ್ನ ಅಭಿಪ್ರಾಯದೊಳಗೆ ಸಿಂಹಪಾಲು ಒಬ್ಬರು RM ಖಾನ್ ಅಂತಿದ್ದಾರೆ, ಇನ್ವೆಸ್ಟಿಗೇಷನ್ ಆಫೀಸರು, ಡೆಪ್ಯೂಟಿ ಸೂಪ್ರಿಂಟೆಂಡೆಂಟ್ ಏನಾಗಿದ್ದರು ಪೊಲೀಸು, ಎಲ್ಲಿ? ಹೈದರಾಬಾದ್ CBI ಆಫೀಸ್ದೊಳಗೆ. ಆಮೇಲೆ ಅವರ ಉತ್ಕೃಷ್ಟ ಮೇಲಾಧಿಕಾರಿ ಲಕ್ಷ್ಮೀನಾರಾಯಣ್ ಅಂತ, ಅವರು ಬೆಂಗಳೂರು CBI ಆಫೀಸು, ಹೈದರಾಬಾದ್ CBI ಆಫೀಸು ಎರಡಕ್ಕೂ ಮುಖ್ಯಸ್ಥರಾಗಿದ್ದರು. ಅವರು ಮಹತ್ವದ ಕೊಡುಗೆಯನ್ನು ಮಾಡಿದ್ದಾರೆ. ಇವರೆಲ್ಲರೂ ಕೂಡಿ ಮಾಡಿದಂಥ ಒಂದು ಕಲೆಕ್ಟಿವ್ ಎಫರ್ಟ್ಸಕ್ಕೆ ಇವತ್ತೊಂದು ಉತ್ಕೃಷ್ಟ ಏನು ಪರಿಣಾಮ ಹೊರಬಂದಿದೆ.